ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ ಇವತ್ತಿನ ವೀಡಿಯೋದಲ್ಲಿ ಬ್ರದರ್ ಮಿಷಿನ್ ಸೆಕೆಂಡ್ ನಾನು ಕಳೆದ ವೀಡಿಯೋದಲ್ಲಿ ಒಂದು ವೀಡಿಯೋನ ಮಾಡಿದ್ದೆ. ಹಳೆ ಸ್ಟ್ಯಾಂಡ್ ತೊಗೊಂಡ್ರೆ ಎಷ್ಟಾಗುತ್ತೆ, ಹೊಸ ಸ್ಟ್ಯಾಂಡ್ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ತುಂಬ ಕಮೆಂಟ್ ಮಾಡಿದ್ದೀರಾ. ಕೆಲವಲ್ಲಿ ಏನಂತಂದರೆ ಕೆಲವೆಲ್ಲ 10,000 ಸಿಗುತ್ತೆ, 12 ಸಮಥಿಂಗ್ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಅಷ್ಟು ಕಮ್ಮಿಗೆ ಸಿಕ್ಕರೆ ಖಂಡಿತವಾಗ್ಲೂ ಖುಷಿಯಾಗಿ ತೊಗೊಳ್ಳಿ, ಅದರಲ್ಲಿ ಏನು ಬರ್ಗಿನಿಲ್ಲ. ಸುಮಾರು ಜನ ಹೇಳ್ತಾ ಇದ್ದಾರೆ ತುಂಬ ಕಮ್ಮಿ, ಚೆನ್ನಾಗಿಲ್ಲ ಮಿಷಿನು ಅಂತೇಳಿ. ಕೆಲವರಂತೂ ಸೇಲ್ಗಾಯ್ದು ಅಂತ ಎಷ್ಟು ಕೆಟ್ಟದಾಗ ಕಮೆಂಟ್ ಅಂದರೆ. ಇನ್ನೊಂದು ಏನು ಗೊತ್ತಾ, ಒಂದು ಮಿಷಿನ ತೊಗೊಂಡು ಬಂದರೆ ಸೆಕೆಂಡ್ ಸಂದಿದ ತಕ್ಷಣ ಹಂಗೆ ಕೊಟ್ಬಿಡೋದಿಲ್ಲ. ಅದನ್ನು ಕ್ಲಿಯರಾಗಿ ತಂದು ರೆಡಿ ಮಾಡಿ ಅದರ ಒಳಗಡೆ ಹೋಗಿರೋಂತಹ ಪ್ರತಿಯೊಂದು ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಶಟಲ್ ಆಗಿರ್ಬೋದು, ಬಾಬಿನ್ ಕೇಸು ಎಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿ ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಅಷ್ಟು ಸುಮ್ಮನೆ ಕೊಡೋದಿಲ್ಲ ಮಿಷಿನ್ಸ್ನ ಯಾರೂ. ತೊಗೊಂಡು ಬಂದು ಅದನ್ನು ಕ್ಲೀನಾಗಿ ರಿಪೇರಿ ಮಾಡಿ ಪಾರ್ಟ್ಸು ಏನಾರ ಹೋಗಿದ್ರೆ ಅದನ್ನು ಚೇಂಜ್ ಮಾಡಿ ಹೊಸ ಪಾರ್ಟ್ ಹಾಕಿ ಕ್ಲೀನಾಗಿ ರನ್ ಮಾಡಿ ಕೊಡ್ತಾರೆ. ಓಕೆನಾ. ಇದು ಬಂದುಬಿಟ್ಟು ತುಂಬಾ ಸ್ಪೆಷಲ್. ಏನಂತ ಅಂದರೆ ರೆಡಿ ಮಾಡಿ ಕೊಡೋದು, ತಂದಿದ ತಕ್ಷಣವೇ ಸುಮ್ಮನೆ ಹಾಗೆ ಸೇಲ್ ಮಾಡಿಬಿಡೋದಿಲ್ಲ. ತಂದ ಮೇಲೆ ಅದನ್ನು ಕಂಟಿನ್ಯೂಗಿ ನೀಟಾಗಿ ರೆಡಿ ಮಾಡಿಬಿಟ್ಟು ಅದಕ್ಕೆ ಸ್ಟ್ಯಾಂಡು ಎಲ್ಲ ಕ್ಲೀನಾಗಿ ಫಿಟ್ ಮಾಡಿ, ಒಂದು ಐಟಮ್ ಇಲ್ಲ ಅಂತ ಅಂದರೂ ಕೂಡ ಆ ಐಟಮ್ನ ತೊಗೊಂಡು ಬಂದು ಜೋಡಿಸಿ ಕ್ಲೀನಾಗಿ ಸೆಟ್ ಮಾಡಿ ಕೊಡ್ತೀವಿ. ಇದು ಬಂದು ಪ್ರೋಸೆಸ್ಸು. ಸುಮಾರು ಜನ ಹೇಳ್ತಾ ಇದ್ದಾರೆ 10,000ಕ್ಕೆ ಜುಕ್ಕಿ ಮಿಷಿನ್ ಸಿಗುತ್ತೆ, ಜಾಕ್ ಸಿಗುತ್ತಂತೆ. ಆರಾಮಾಗಿ ತೊಗೊಂಬಿಡಿ, ಬೆಸ್ಟ್ ಅದು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ. ಸುಮಾರು ಜನ ಕೆಲವರು ಗೊತ್ತಿಲ್ಲದೇನೂ ಇರ್ತಾರಲ್ವ, ಗೊತ್ತಿರೋರು ಬಿಡಿ, ಬೇಡ ಸುಮ್ಮನೆ ಏನೋ ಮಾತಾಡ್ಬಿಡ್ತಾರೆ. ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ವಲ್ಲ, ಅವರು ತೊಗೊಳ್ಳಿ ಬಿಡಿ, ಪಾಪ ಅವರು ತೊಗೊಳ್ಳಿ, ಅವರು ಯೂಸ್ ಮಾಡ್ಕೊಳ್ಳಿ. ಬ್ರದರ್ ಮಿಷಿನು ಅದ್ರ ಬಗ್ಗೆ ಅದನ್ನು ಕೆಲಸ ಮಾಡಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಅದು ಎಂಥ ಕಂಪ್ನಿ, ಎಂಥ ಒಳ್ಳೆ ಮಿಷಿನ್ ಅಂತ ಹೇಳಿಬಿಟ್ಟು ಫಸ್ಟ್ ಬೇಕಾದ್ರೆ ನೀವು ಆನ್ಲೈನ್ ಬೇಕಾದ್ರೂ ಸರ್ಚ್ ಮಾಡಿ ಗೊತ್ತಾಗುತ್ತೆ ಎಷ್ಟು ರೇಟ್ ಇದೆ ಬ್ರದರ್ಗೆ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ. ಹಂಗಾಗಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸುಮಾರು ಜನ ಪರ್ಚೇಸ್ ಮಾಡಿದ್ದೀರಾ. ನನಗಷ್ಟು ಸಾಕು, ನನಗೆ ಬ್ಯಾಡ್ ಕಮೆಂಟ್ ಹಾಕೋರ್ಗಿಂತನೂ ನನಗೆ ಗುಡ್ ಆಗಿ ತೊಗೊಳ್ತಾರಲ್ಲ, ನಂಗೆ ತುಂಬಾ ಖುಷಿ ಇದೆ. ನೆನ್ನೆ ಬಂದುಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 5 ಮಿಷಿನ್ಸೇ ಸೇಲ್ ಆಗಿದೆ ಆನ್ಲೈನಲ್ಲೇ. ನಾವು ಅದನ್ನೆಲ್ಲ ಇನ್ನು ಪ್ಯಾಕ್ ಮಾಡಬೇಕು. ನಾವು ಹೇಳಿದ್ದೀವಿ ಪ್ಯಾಕ್ ಮಾಡಿದ್ಮೇಲೆ ನೀವು ಅಮೌಂಟ್ನ ಹಾಕಿ ಅಂತ ಹೇಳಿಬಿಟ್ಟು. ಅದು ಸುಮ್ಮನೆ ಕೊಡೋದಲ್ಲ. ಯಾರೇ ಆಗಲಿ, ಯಾರೋ ಒಬ್ರು ಲಾಭಗಳಿಲ್ಲದೆ ಯಾರೂ ಕೂಡ ಇವತ್ತವರೆಗೂ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು 500 ರೂಪಾಯಿ ಸಿಕ್ಕಿಲ್ಲ ಅಂದಮೇಲೆ ವ್ಯವಹಾರದಲ್ಲಿ ಅಲ್ವಾ. ಮಿಷಿನ ತೊಗೊಂಬರೋ ದೊಡ್ಡದಲ್ಲ, ಎಲ್ಲಿಂದ ಹಾಕೊಂಡು ಬಂದು ಅಲ್ಲಿಂದ ತಂದು ರೆಡಿ ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಒರೆಸಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋರು ಮಾತ್ರ ಗೊತ್ತು. ಅದನ್ನು ನಾನು ಯಾವುದೂ ಕೂಡ ವೀಡಿಯೋ ಮಾಡಿಲ್ಲ. ಯಾಕಂತಂದರೆ ಅವೆಲ್ಲನೂ ನಮಗೆ ವೀಡಿಯೋಗೆ ಬರೋಲ್ಲ. ಯಾಕಂದರೆ ನಮ್ಮದೇನಿದ್ರು ಸೇಲ್ಸ್ ಆ್ಯಂಡ್ ಸರ್ವೀಸು. ಸುಮಾರು ಜನ ಏನೋ ಸುಮ್ಮನೆ ಯೂಟ್ಯೂಬ್ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರಂತೆ. ಎಷ್ಟು ಜನ ಆ ಥರ ಬ್ಯಾಡ್ ಕಮೆಂಟ್ ಆಗಿದೆ. ಕಾಮನ್ ಬಿಡಿ, ಅದು ಯೂಟ್ಯೂಬ್ ಅಂತ ಬಂದಮೇಲೆ ಪ್ರತಿಯೊಂದು ಕೂಡ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಈವನ್ ಎಂತೆಂಥ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಎಂತೆಂಥ ಬ್ಯಾಡ್ ಕಮೆಂಟ್ಸ್ ಅಂದರೆ ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಆಗೋದು ಬರೋಲ್ಲ. ನಮಗೆ ಬ್ಯಾಡ್ ಕಮೆಂಟ್ ಮಾಡೋ 10 ಜನ ಬ್ಯಾಡ್ ಕಮೆಂಟ್ ಮಾಡೋರಿದ್ದರೆ ಒಂದು 100 ಜನ ನಮಗೆ ಗುಡ್ ಆಗಿರ್ತಾರಲ್ವ, ಸಾಕು ನಮಗಷ್ಟೇ. ಅವ್ರು ತೊಗೊಂಡ್ರೆ ಸಾಕು ನಮ್ಗೆ. ಯಾಕಂತಂದರೆ ನಾವು ಸೇಲ್ ಮಾಡ್ತಿರೋದು ಕೂಡ ಅಷ್ಟೇ. ಬೇಕಾದ್ರೆ ಇವಾಗಲೂ ಕೂಡ ಬೆಂಗಳೂರಲ್ಲಿ ಸೆಕೆಂಡ್ ಮಿಷಿನ್ನ ಕೇಳ್ಕೊಂಡು ಬನ್ನಿ, ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಪ್ರೈಸ್ ಬೆಂಗಳೂರಲ್ಲೂ ಕೂಡ. ಅದು ಸುಮ್ಮನೆ ತೊಗೊಂಡು ಬಂದು ಕೊಡುವಂಥದ್ದಲ್ಲ, ಅದನ್ನು ಕ್ಲೀನಾಗಿ ರೆಡಿ ಮಾಡೋದು. ಅದನ್ನು ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ. ಅದು ನಮಗೆ ಗೊತ್ತು, ಇವತ್ತು ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಗೊತ್ತು, ಎಷ್ಟು ಸಫರ್ ಆಗಿದೆ ಅದರಿಂದ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಗೊತ್ತಿಲ್ಲ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಒಳ್ಳೆ ಕಮೆಂಟ್ ಬರುತ್ತೆ ಅಂದಮೇಲೆ ನೆಗೆಟಿವ್ ಕಮೆಂಟ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾಕೆ ನಾನು ಈ ವಿಷಯ ಹೇಳಿದೆ ಅಂತಂದರೆ ಈ ಥರ ಕೂಡ ಕಮೆಂಟ್ ಮಾಡ್ತಾರೆ. ಹಂಗಾಗಿ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇದರಲ್ಲಿ ಖಂಡಿತ ನಮಗೇನು ಬೇಜಾರಿಲ್ಲ. ತುಳಿಯೋರಿದ್ರೇ ಬೆಳೆಯೋದಕ್ಕಾಗೋದು. ಇನ್ನೂ ಒಂದು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ರದರ್ ಮಿಷಿನು ಕ್ಲೀನಾಗಿ ನೋಡಿ, ನೀವೇ ನೋಡ್ಕೊಳ್ಳಿ. ಸೆಕೆಂಡ್ಸ್ ಸ್ಟ್ಯಾಂಡ್ ಮಿಷಿನ್ ಅಂತ ಅಂದರೆ ನಾನು ನಿಮಗೆ ಹೇಳಿದ್ದೆ, ಹೊಸ ಸ್ಟ್ಯಾಂಡು ಹಳೆ ಎಡೆ ಹಾಕೋಳಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ, ಅದೇ ಹಳೆ ಸ್ಟ್ಯಾಂಡು ಹಳೆ ಎಡೆ ಹಾಕೋಳಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಳೆ ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ. ಹಳೆ ಎಡ್ಡು ಹಾಗೆ ಹಳೆ ಸ್ಟ್ಯಾಂಡು ಯಾವ ರೀತಿಲಿ ನಾವು ಕ್ಲೀನಾಗಿ ರೆಡಿ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ಸ್ ಅಂದರೆ ನಾನು ನೋಡೋಕೆ ಅಷ್ಟು ಗೆಡದಾಗಿರಲ್ಲ, ಯಾಕಂದ್ರೆ ಅಷ್ಟು ಕ್ಲೀನ್ ಮಾಡಿರ್ತೀವಿ. ಪ್ರತಿಯೊಂದು ಎಲ್ಲ ದಾರ ಸುತ್ಕೊಂಡಿರುತ್ತೆ, ಪ್ರತಿಯೊಂದು ಕಡೆ ದಾರ, ಬಾಬಿನ ಕಡೆ ದಾರ, ಕೆಳಗಡೆ ಕಾಲ ಹತ್ರ ಸ್ಟ್ಯಾಂಡ್ ಹತ್ರ ದಾರಗಳು ಸುತ್ಕೊಂಡಿರುತ್ತೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಕ್ಲೀನಾಗಿ ರೆಡಿ ಮಾಡಿ ತೊಳೆದು ನೀಟಾಗಿ ಒರೆಸಿ ರೆಡಿ ಮಾಡೋದು. ಅದಕ್ಕೂ ಕೂಡ ಅಷ್ಟು ಸಫರ್ ಪಟ್ಟಿರ್ತೀವಿ. ಸುಮ್ಮನೆ ತಂದ್ಬಿಟ್ಟು ನಾವು ಏನೋ ಕಾಟಾಚಾರಕ್ಕೆ ಮಾರಿದ್ವಿ ಅಂತ ಖಂಡಿತವಾಗ್ಲೂ ಸೇಲ್ ಮಾಡಲ್ಲ. ನಮ್ಮದು ವೃತ್ತಿ, ಅದನ್ನು ನಾವು ಪೂಜಿಸ್ತೀವಿ. ನಮ್ದು ಏನು ವೃತ್ತಿ ಇದೆಯೋ ಖಂಡಿತವಾಗ್ಲೂ ಅದಕ್ಕೆ ನಾವು
ಬದ್ಧವಾಗಿರ್ತೀವಿ. ಆ ಥರ ಸುಮ್ಮನೆ ಫೋರ್ಜರಿ ಮಾಡಿ ಸುಮ್ಮನೆ ತೊಗೊಂಡು ಬಂದು ಸುಮ್ಮನೆ ಏನೋ ನಾವು ಕಾಟಾಚಾರ ಖಂಡಿತವಾಗೂ ಸೇಲ್ ಮಾಡಲ್ಲ. ಇವತ್ತವರೆಗೂ ನಾವು ಏನು ಸೇಲ್ ಮಾಡಿದ್ದೀವಿ ಮಿಷಿನು, ಇವತ್ತವರೆಗೂ ಕೂಡ ಒಂದು ಕೂಡ ಕಂಪ್ಲೇಂಟ್ ಬಂದಿಲ್ಲ. ಸುಮಾರು ಒಂದು 25 ಮಿಷಿನ್ ಸೇಲ್ ಮಾಡಿದ್ದೀವಿ. ನಮ್ಗೆ ಇವತ್ತವರೆಗೂ ಕೂಡ ಯಾವುದೇ ಥರ ಕಂಪ್ಲೇಂಟ್ ಹಿಂಗಿದೆ ಅಂತ ಕೂಡ ನಮ್ಗೆ ಯಾರು ಹೇಳಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಕೂಡ ಹೇಳಿರೋದು. ಬಿಕಾಸ್ ನಾನು ಹೋಗಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ನಾನು ಅಲ್ಲಿ ಹೋದ್ರೆ ನನ್ನ ಅಂಗಡಿಲಿ ಒಬ್ಬರು ಇರಬೇಕು. ಹಂಗಾಗಿ ಇವತ್ತು ನಾವು ಯಾವಾಗಲೂ ಕೂಡ ಒಬ್ಬರು ಹೋದರೆ ಒಬ್ಬರು ಅಂಗಡಿಲಿರ್ತೀವಿ. ನಾನು ಇವಾಗಲೂ ಕೂಡ ಅಂಗಡಿಲಿರ್ತೀನಿ. ಹೋಗಿ ಮಿಷಿನ್ ಫಿಟ್ ಮಾಡ್ಕೊಂಡು ಬರ್ತಾರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಎಲ್ಲ ಒಪಿನಿಯನ್ ಹೇಗಿದೆ ಅಂತೇಳಿ. ಸೊ ಹಂಗಾಗಿ ನಾನು ಒಪಿನಿಯನ್ ಮಾಡೋಕ್ಕಾಗಿಲ್ಲ. ಅಷ್ಟು ಬಿಟ್ಟರೆ ಖಂಡಿತವಾಗ್ಲೂ ಇವತ್ತವರೆಗೂ ಯಾರು ಥರ ಮಿಷಿನ್ ನಮಗೆ ಆಗಿಲ್ಲ. ಎಷ್ಟೊಂದು ಜನ ಹೇಳಿದ್ದಾರೆ ನಮಗೆ, ಬೆಂಗಳೂರಲ್ಲೇ ಕೂಡ ಇವನ್ ಹೇಳಿದ್ದಾರೆ ಇಲ್ಲಿ ಇಷ್ಟೊಂದು ರೇಟ್ ಇದೆ ಸರ್ ಅಂತ. ಒಂದೊಂದು ಐಟಮ್ಗೂ ಎಷ್ಟೊಂದು ರೇಟ್ ಇದೆ ಅಂತ ಕೂಡ ಸುಮಾರು ಜನ ನಮ್ಗೆ ಹೇಳ್ತಾ ಇರ್ತಾರೆ. ಸೊ ಅದು ಡಸ್ ನಾಟ್ ಮ್ಯಾಟರ್ ಬಿಡಿ, ಅದು ಬೇಡ ಅದು. ಸೊ ಬಟ್ ಇದು ಮಾತ್ರ ಖಂಡಿತವಾಗ್ಲೂ ಸೊ ಬ್ಯಾಡ್ ಕಮೆಂಟ್ ಕಾಮನ್ ಬಿಡಿ, ಅದು ನಾನು ಅದಕ್ಕೆ ತಲೆನೂ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಸೊ ಖಂಡಿತವಾಗ್ಲೂ ನೋಡಿ, ಒಂದು ಮಿಷಿನ್ ಅಂತ ಅಂದಮೇಲೆ ರಿಪೇರಿ ಬಂದೇ ಬರುತ್ತೆ. ಸೊ ಅದನ್ನು ನಾವು ಕ್ಲೀನಾಗಿ ರಿಪೇರಿ ಮಾಡಿ ನಿಮಗೆ ಕೊಡ್ತೀವಿ. ನೀವು ಇಲ್ಲಿ ಬಂದರೂ ಕೂಡ ಚೆಕ್ ಮಾಡಿನೇ ತೊಗೊಂಡು ಹೋಗೋದು. ಅಷ್ಟು ಸುಲಭಕ್ಕೆ ಪವರ್ ಮಿಷಿನ್ಗಳು ಪ್ರಾಬ್ಲಮ್ ಬರಲ್ಲ. ಒಂದು ಸಲ ಕ್ಲೀನಾಗಿ ಸೆಟ್ ಮಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ಯಾವುದೇ ಥರ ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಕಮ್ಮಿ ಬೆಲೆಗೆ ಎಲ್ಲೂ ಸಿಗಲ್ಲ. ಸೊ ಸುಮ್ಮನೆ ಕೆಲವರು ದಾರಿ ತಪ್ಪಿಸೋದಕ್ಕೂ ಹೇಳ್ತಾರೆ, ಸುಮಾರು ಜನ ತೊಗೊಳ್ಬಾರ್ದು, ಇವ್ರದ್ದು ಬೆಳಿಬಾರ್ದು ಅಂತ ಕೂಡ ಹೇಳೋರಿದ್ದಾರೆ. ಸೊ ಅದನ್ನೆಲ್ಲ ಮೈಂಡಿಗೆ ಹಾಕ್ಕೊಳ್ದೇನೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಮಾತನ್ನ ಆ್ಯಕ್ಚುಲಿ ಹೇಳೋದು ಬೇಡ ಅಂದ್ಕೊಂಡೆ, ಬಟ್ ಇವತ್ತು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಿಮಗೆ ಮಿಷಿನೇ ತೋರಿಸ್ತೀನಿ. ಸೆಕೆಂಡ್ ಮಿಷಿನು, ಸೆಕೆಂಡ್ ಹ್ಯಾಂಡು ಅಂದರೆ ಸೆಕೆಂಡ್ ಸ್ಟ್ಯಾಂಡು ಮತ್ತು ಸೆಕೆಂಡ್ ಹೆಡ್ಡು. ಸೊ ಇದು ನಿಮಗೆ ಮಿಷಿನ್ ಇಷ್ಟು ಚೆನ್ನಾಗಿದೆ ಅಂತ ಸೊ ಇವತ್ತಿನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಮಿಷಿನ್ ಬಂದುಬಿಟ್ಟು ಬ್ರದರು ನಿಮಗೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು ಹಳೆ ಸ್ಟ್ಯಾಂಡು, ಹಳೆ ಹಲ್ಗೆ ಅಂತ ಅಂದರೆ ಏನು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ, ಆಮೇಲೆ ಕಿತ್ತೋಗಿದೆ, ಆ ಥರ ಎಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿರುವಂತಹ ಹಲ್ಗೆ. ಸೊ ಹೆಡ್ ಮಾತ್ರ ನಿಮಗೆ ಕಾಮನ್ ಮಾಮೂಲಿ ಸೆಕೆಂಡ್ಸ್ ಅಂದಮೇಲೆ ಸಣ್ಣ ಪುಟ್ಟ ಪೇಂಟ್ ಹೋಗಿರುತ್ತೆ. ಬಟ್ ಇದು ಮಾತ್ರ ನಿಮಗೆ ಒರಿಜಿನಲ್ ಪೇಂಟಲ್ಲಿ ಸಿಗ್ತಾ ಇದೆ. ಸೊ ಇದು ಯಾವುದೇ ಥರ ಪೇಂಟ್ ಮಾಡಿ ಸುಮ್ಮನೆ ಕಲರ್ಫುಲ್ಲಾಗಿ ಅಂತೆಲ್ಲ ಏನೂ ಮಾಡಿಲ್ಲ. ತುಂಬ ನ್ಯಾಚುರಲ್ ಆಗಿ ಒರಿಜಿನಲ್ ಕಂಪ್ನಿ ಕಡೆಯಿಂದ ಏನು ಬಂದಿದೆಯೋ ಸೇಮ್ ಪೇಂಟ್ ಇರುತ್ತೆ. ಇನ್ನು ಇದಕ್ಕೆ ನಿಮಗೆ ಸರ್ವೆ ಮೋಟರ್ನ ಕೂಡ ಆ್ಯಡ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ ಮಿಷಿನ್. ಇನ್ನು ಸರ್ವೆ ಮೋಟರು ಮತ್ತು ಸ್ಟ್ಯಾಂಡ್ ನೋಡ್ತಾ ಇರ್ಬೋದು ನೀವು. ಒಂದು ಚೂರು ಕೂಡ ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಆಗಿರುವಂಥದ್ದಿಲ್ಲ. ತುಂಬ ಚೆನ್ನಾಗಿರುವಂತಹ ಒಂದು ಗುಡ್ ಕಂಡೀಷನ್ ಇರುವಂತಹ ಒಂದು ಮಿಷಿನ್ಸು, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಒಂದು ಸ್ವಿಚ್ಚು ಆನ್ ಆಫ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇನ್ನು ನೀವು ಅಲ್ಲಿಗೆ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಿಮಗೆ ಒಂದು ಚೂರು ಕೂಡ ಡ್ಯಾಮೇಜ್ ಇಲ್ಲ. ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಕೂಡ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಹೆಂಗಿರುತ್ತೆ ಸೆಕೆಂಡ್ ಮಿಷಿನು, ಹೆಂಗಿರುತ್ತಪ್ಪ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾನು ಕ್ಲೀನಾಗಿ ನಿಮಗೆ ವಿಡಿಯೋನ ತೋರಿಸ್ತಾ ನೋಡಿ. ನಿಮ್ಗೆ ಇದೇ ಥರನೇ ಸೆಕೆಂಡ್ಸ್ ಮಿಷಿನ್ ಸಿಗೋದು 10,000 ರೂಪಾಯಿಗೆ ನಿಮಗೆ ಸೇಮ್ ಟು ಸೇಮ್ ಇದೇ ಥರ ಮಿಷಿನ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಹೊಸ ಹಲ್ಗೆ ಹೆಂಗೆ ಫಿಟ್ ಮಾಡಿ ಹೊಸ ಸ್ಟ್ಯಾಂಡ್ಗೆ ಯಾವ ರೀತಿ ಇಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮಾತ್ರ ನಿಮಗೆ ಫುಲ್ ಸೆಕೆಂಡ್ಸ್ ಆನ್ ಸೆಕೆಂಡ್ಸು. ಇನ್ನು ನಿಮಗೆ ಜಾಸ್ತಿ ಚಿಕ್ಕದು ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೀವು ಮಾಡ್ಕೊಳ್ಬೋದು. ಇನ್ನು ರಗ್ ಮಾಡ್ಕೊಳ್ಳೋದು ಕೆಳಗಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಇಲ್ಲಿ ನೀವು ಆರಾಮಾಗಿ ರಗ್ನ ಮಾಡ್ಕೊಳ್ಬೋದು. ಸೊ ಎಲ್ಲ ಥರ ಆಪ್ಷನ್ಸ್ ಇರುತ್ತೆ. ನೀವು ಲೈಟ್ ಬೇಕಾದರೂ ಹಾಕ್ಕೊಳ್ಬೋದು, ಸಪ್ರೇಟಾಗಿ ಲೈಟ್ ಬರುತ್ತೆ. ಇನ್ನು ಟೆನ್ಷನ್ ಎತ್ತೋದು ಬಂದುಬಿಟ್ಟು ಇಲ್ಲಿರುತ್ತೆ ನೋಡಿ, ಈ ಥರ ಟೆನ್ಷನ್ ಎತ್ತೋದು. ಇದು ಬಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರೋರಾದರೆ ಇಲ್ಲ ಅಲ್ಲೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋರಾದರೆ ಗೊತ್ತಿರುತ್ತೆ. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ, ಹಾಗಾಗಿ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಆಯಿಲ್ ಬಂದುಬಿಟ್ಟು ಇದು ಹೆಡ್ ಎತ್ಬಿಟ್ಟು ಆಯಿಲ್ನ ಹಾಕೊಳ್ಳೋದು. ಅಲ್ಲಿಗೆ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಒಂದು ಚೂರು ಕೂಡ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಇಲ್ಲ. ತುಂಬ ಚೆನ್ನಾಗಿದೆ ಮಿಷಿನು, ಸೆಕೆಂಡ್ಸ್ ಮಿಷಿನು. ಏನೂ ಡೌಟ್ ಇಲ್ದಂಗೆ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ಯಾಕಂದರೆ ಸೆಕೆಂಡ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಸೆಕೆಂಡ್ಸ್ ಅಂದಮೇಲೆ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸೆಕೆಂಡ್ಸ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರೋದು ಇರ್ಬೋದು. ಬಟ್ ಇದಂತೂ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಜಸ್ಟ್ ಬರೀ ಪೇಂಟ್ಗಳು ಹೋಗಿದೆ ಅಷ್ಟು ಬಿಟ್ಟರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಿರೋದು ಕಿತ್ತೋಗಿರೋವಂಥದ್ದು ಎಲ್ಲೂ ಕೂಡ ಇಲ್ಲ. ಸಣ್ಣ ಪುಟ್ಟ ಪೇಂಟ್ ಹೋಗಿದೆ ಅಷ್ಟೇ, ಕಾಮನ್. ಅದು ಅಂದರೆ ನಿಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಮಿಷಿನ್ ಮಾತ್ರ ತುಂಬಾ ಒಂದು ಗುಡ್ ಕಂಡೀಷನ್ ಇರುವಂತಹ ಒಂದು ಮಿಷಿನು. ಇಲ್ಲಿ ನಾನು ಯಾವುದೇ ಥರ ಸುಳ್ಳು ಹೇಳೋದು, ನಿಮಗೆ ಚೆನ್ನಾಗಿರೋ ತೋರಿಸ್ಬಿಟ್ಟು ನೀವು ಶೋರೂಮಿಗೆ ಬಂದ ತಕ್ಷಣ ಈ ಥರ ಚೆನ್ನಾಗಿಲ್ದಿರೋ ಥರ ತೋರಿಸೋ ಥರ ಕೆಲಸ ಖಂಡಿತವಾಗ್ಲೂ ನಾವು ಮಾಡಲ್ಲ. ಏನಿದೆಯೋ ಇಲ್ಲಿ ನೀವು ಈ ವಿಡಿಯೋದಲ್ಲಿ ಏನು ನೋಡಿರ್ತೀರೋ, ನೀವು ಇಲ್ಲಿ ನಮ್ಮ ಶೋರೂಮಲ್ಲಿ ಬಂದು ನೋಡಿದ್ರು ಕೂಡ ಇದೇ ಥರನೇ ಇರುತ್ತೆ ಹೊರತು ಯಾವುದೇ ಥರ ನಾವು ಮಿಷಿನಲ್ಲಿ ನಿಮ್ಗೆ ಇಲ್ಲಿ ಚೆನ್ನಾಗಿರೋ ತೋರಿಸ್ಬಿಟ್ಟು ನೀವು ಮಿಷಿನಲ್ಲಿ ಬಂದ ತಕ್ಷಣ ಚೆನ್ನಾಗಿಲ್ದಿರೋ ತೋರಿಸೋ ಅಂತ ಖಂಡಿತವಾಗ್ಲೂ ನಾನು ಕೆಲಸ ಆ ಥರ ಮಾಡಲ್ಲ. ಇವತ್ತವರೆಗೂ ನಾವು ಕೂಡ ಮಾಡಿಲ್ಲ.
ಇನ್ನು ಮಿಷಿನ ನೋಡಿದ್ರಿ ಅಲ್ವಾ ನಿಮಗೆ ಸೆಕೆಂಡ್ ಸ್ಟ್ಯಾಂಡು ಸೆಕೆಂಡ್ ಹೆಡ್ಡು. ಸೊ ಮಿಷಿನ್ ತುಂಬಾ ಚೆನ್ನಾಗಿದೆ. ಸೊ ಗುಡ್ ಕಂಡೀಷನಲ್ಲಿರುವಂತಹ ಮಿಷಿನು. ಸೊ ಇನ್ನು ನೆಕ್ಸ್ಟು ನಾನು ಹೊಸ ಮಿಷಿನು ಅಂದರೆ ಹೊಸ ಸ್ಟ್ಯಾಂಡು ಹೊಸ ಅಲ್ಲಿಗೆ ಫಿಟ್ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ಹೆಡ್ಡು, ಸೊ ಅದನ್ನು ಫಿಟ್ ಮಾಡಿದ್ಮೇಲೆ ಅದನ್ನು ನಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾವುದು ಸೆಕೆಂಡ್ಸ್ ಬರುತ್ತೆ, ಸೆಕೆಂಡ್ ಸ್ಟ್ಯಾಂಡ್ ಅಂತ ಇದ್ದಾರೆ, ಹೊಸ ಸ್ಟ್ಯಾಂಡ್ ಅಂತ ಇದ್ದಾರೆ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವತ್ತು ನಿಮ್ಗೆ ತೋರಿಸಿರೋದು ನಾನು ಹಳೆ ಅಂದರೆ ಸೆಕೆಂಡ್ ಸ್ಟ್ಯಾಂಡು ಸೆಕೆಂಡ್ ಹಲ್ಲಿಗೆ ಮತ್ತು ಸೆಕೆಂಡ್ ಹೆಡ್ಡು. ಸೊ ಇದಿಷ್ಟು ಸೆಕೆಂಡ್ಸು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೊಸ ಹಲ್ಲಿಗೆ ಹೊಸ ಸ್ಟ್ಯಾಂಡು ಹಳೆ ಹೆಡ್ಡು. ಸೊ ಇದು ಇನ್ನೂ ಕೂಡ ನಿಮಗೆ ಕ್ಲಿಯರಾಗಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ಸಲ್ಲಿ ತೋರಿಸ್ತೀನಿ ಫುಲ್ ಸೆಕೆಂಡ್ಸ್ ಮಿಷಿನು. ನೀವು ಇದನ್ನೇ ಏನು ಪರ್ಚೇಸ್ ಮಾಡಿದ್ರೆ 10,000 ರೂಪಾಯಿಗೆ ನಿಮಗೆ ಮಿಷಿನ್ ಸಿಗುತ್ತೆ. ಬ್ರದರ್ಸ್ ಮಿಷಿನು ತುಂಬ ಚೆನ್ನಾಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ತುಂಬಾ ಗುಡ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಟೈಲರಿಂಗ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮಿಷಿನು. ಸೊ ಇನ್ನು ವಿಡಿಯೋ ನೋಡಿದ್ರಲ್ವ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.